ರಾಜಣ್ಣ ಪರ ವಕಾಲತ್ತು ವಹಿಸಲು ಸಿದ್ದರಾಮಯ್ಯನವರು ಮುಂದಾಗಿದ್ರು, ಮುಖಭಂಗ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ಪರ ಸಮಜಾಯಿಷಿ ನೀಡಲು ಮುಂದಾಗಿದ್ರಂತೆ ಸಿಎಂ. ಸುರ್ಜೇವಾಲಾ ಫೋನ್ ಮಾಡಿದಾಗ ಸಿದ್ದರಾಮಯ್ಯರಿಂದ ಪ್ರಯತ್ನ ನಡೆದಿದೆ. ರಾಜಣ್ಣ ಪರ ವಕಾಲತ್ತು ವಹಿಸೋದಕ್ಕೆ ಮುಂದಾದಾಗ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ. ರಾಜಣ್ಣ ಪರ ಸಮಜಾಯಿಷಿ ನೀಡಲು ಮುಂದಾಗಿದ್ರಂತೆ ಸುರ್ಜೇವಾಲಾ ಅವರು ಫೋನ್ ಮಾಡಿದಂತ ಸಂದರ್ಭ. ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ಹೆಂಗ್ ಬಿಟ್ಕೊಡಕ್ಕಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು KN ರಾಜಣ್ಣ ಅವರನ್ನ? ಪ್ರತಿ ಬಾರಿ ಸಿಎಂ ಬದಲಾವಣೆ ವಿಚಾರ ಆ ಕೂಗು ಕೇಳಿ ಬಂದಂತ ಸಂದರ್ಭದಲ್ಲಿ ಯಾರು ಮಾತನಾಡ್ತಾ ಇದ್ರೋ ಬಿಡ್ತಿದ್ರು. KN ರಾಜಣ್ಣ ಅವರು ಸಿಎಂ ಮುಂದೆ ನಿಂತ್ಕೊಂಡು 5 ವರ್ಷ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ಅಂತ ಒಬ್ಬ ನಾಯಕನನ್ನ ಸಿಎಂ ಅಷ್ಟು ಈಸಿಯಾಗಿ ಬಿಟ್ಟು ಕೊಟ್ಟು ಬಿಡ್ತಾರ? ಬಿಟ್ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಆದ್ರೆ ರಾಜಣ್ಣ ಪರ ಸಮಜಾಯಿಷಿಯನ್ನು ಮಾಡಿಕೊಳ್ಳೋದಕ್ಕೂ ಹೋಗಿದ್ರು ಸುರ್ಜೇವಾಲಾ ಅವರ ಮುಂದೆ ಸಿಎಂ. ಸುರ್ಜೇವಾಲಾ ಅವರು ಸುತಾರಾಮ್ ಒಪ್ಪಿಲ್ಲ ಅನ್ನೋ ಮಾಹಿತಿ ಇದೆ. ಅವರ ಹೇಳಿಕೆ ಇಡೀ ನಮ್ಮ ಹೋರಾಟಕ್ಕೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ. ಅಂತ ಒಬ್ಬ ಸಚಿವ ಬೇಡ, ಬೇಜವಾಬ್ದಾರಿತನ ತೋರಿದ್ದಾರೆ. ಬಿಜೆಪಿಗೆ ಮತ್ತೊಂದು ಅಸ್ತ್ರವನ್ನ ಕೊಟ್ಟು ಬಿಟ್ಟಿದ್ದಾರೆ. ನಮ್ಮ ಹೋರಾಟಕ್ಕೆ ಇವರ ಹೇಳಿಕೆಯಿಂದ ಹಿನ್ನಡೆ ಆಗೋದಿಲ್ವಾ? ಇದ್ದವರನ್ನ ನಿಮ್ಮ ಸಂಪುಟದಲ್ಲಿ ಇಟ್ಕೊಂಡ್ರೆ ಅದು ಅವಮಾನ ಅನ್ನೋ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಹೇಳಿದ್ರಂತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಮಾಡಬೇಕು ಈಗ? ಕರೆಸಿ ಮಾತನಾಡ್ತೀನಿ ನಾನು KN ರಾಜಣ್ಣ ಅವರನ್ನ, ಕರೆಸಿ ಮಾತನಾಡ್ತೀನಿ. ಸ್ವಲ್ಪ ಸಮಾಧಾನದಿಂದ ಇರಿ. ಏನು ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ. KN ರಾಜಣ್ಣ ಹಿರಿಯ ನಾಯಕರು ಏಕಾಏಕಿಯಾಗಿ ತೆಗೆದುಹಾಕಿಬಿಟ್ರೆ ಅಥವಾ ರಾಜೀನಾಮೆಯನ್ನ ಪಡ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂಥರ ಮುಜುಗರ ಇದು. ಹಂಗಾಗಿ ಬೇಡ ಅನ್ನೋ ನಿಟ್ಟಿನಲ್ಲಿ ಸಮಾಧಾನ ಮಾಡೋದಕ್ಕೆ ಮುಂದಾಗಿದ್ರಂತೆ. ಆದ್ರೆ ಸುರ್ಜೇವಾಲಾ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಡೈರೆಕ್ಟ್ ಆಗಿ ಈಗಾಗಲೇ ಹೇಳಿದ್ದಾರೆ, ಬಹಳ ಕೋಪಗೊಂಡಿದ್ದಾರೆ. ಹಾಗಾಗಿನೇ ತುರ್ತಾಗಿ ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೆಯದು, ಡಿಸ್ಮಿಸ್ ಮಾಡಬೇಡಿ ಸಂಪುಟದಿಂದ ಅವರನ್ನ ಅಂತ ಹೇಳಿದ್ರಂತೆ. ಸೊ ಇಷ್ಟೆಲ್ಲ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಬಹಳ ಪ್ರಯತ್ನವನ್ನ ಪಟ್ಟರು ಕೂಡ ಅದು ಸಾಧ್ಯ ಆಗಿಲ್ಲ. ಸೊ ಈಗೇನಾಗುತ್ತೆ? ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ? ಈಗ ಸಿಎಂ ಸಿದ್ದರಾಮಯ್ಯನವರೇ ವಕಾಲತ್ತು ವಹಿಸಿದ್ರು ಕೂಡ ಬೇಡವೇ ಬೇಡ ಅಂತ ಹೇಳ್ತಾ ಇದೆ ಹೈಕಮಾಂಡ್ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಕೋಪದಲ್ಲಿ ಇರಬೇಕು ರಾಹುಲ್ ಗಾಂಧಿ ಅವರು ಅಂತ ಹೇಳಿ. ಅಫ್ಕೋರ್ಸ್ ಕೋಪ ಬರುತ್ತೆ. ಒಂದೇ ಒಂದು ಗಂಭೀರ ವಿಚಾರಕ್ಕೆ ಕಾಯ್ತಾ ಇದ್ರು ಕಾಂಗ್ರೆಸ್ನವರು. ಮತ ಗಳ್ಳತನ ಅನ್ನೋದು ಸಿಕ್ತಲ್ಲ, ಅದನ್ನ ಹೆಂಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡಿ ಇಡೀ ದೇಶಾದ್ಯಂತ ಹೋರಾಟ ಮಾಡಿ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ನಿಟ್ಟಿನಲ್ಲೆಲ್ಲ ನಡೀತಾ ಇತ್ತು ಹೋರಾಟ. ಏಕಾಏಕಿಯಾಗಿ ಕಾಂಗ್ರೆಸ್ನ ಪಕ್ಷದ ಹಿರಿಯ ಸಚಿವರು ಬರ್ತಾರೆ. ಸರ್ಕಾರದ ಅಥವಾ ರಾಹುಲ್ ಗಾಂಧಿ ಅವರ ವಿರುದ್ಧ ಅಥವಾ ರಾಹುಲ್ ಗಾಂಧಿ ಅವರ ಹೋರಾಟದ ಉದ್ದೇಶ ಏನಿದೆಯಲ್ಲ, ಆ ಕಾರಣ ಏನಿದೆಯಲ್ಲ, ಅದರ ವಿರುದ್ಧನ ಹೇಳಿಕೆಯನ್ನ ಕೊಡ್ತಾರೆ ಅಂತ ಅಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಎಷ್ಟರ ಮಟ್ಟಿಗೆ ಕೋಪ ಬಂದಿರಬೇಡ. ನಾನು ಎಲ್ಲವನ್ನು ತನಿಖೆ ಮಾಡಿಸಿ ಪರಿಶೀಲನೆ ಮಾಡಿಸಿ ಎಳೆಯಾಗಿ ರಾಜ್ಯದ ಜನರ ಮುಂದೆ, ದೇಶದ ಜನರ ಮುಂದೆ ಮತಗಳ್ಳತನದ ವಿಚಾರವನ್ನ ತೆರೆದಿಟ್ರೆ ನಮ್ಮ ಸರ್ಕಾರದಲ್ಲಿರುವಂತ ಸಚಿವರೇ ಯಾರ ಕಾಲಘಟ್ಟದಲ್ಲಾಗಿದ್ದು ಇದನ್ನೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಆಗ್ಬಿಡುತ್ತೆ, ಹಾಗೆ ಹೀಗೆ ಮಾತಾಡ್ತಾರೆ ಅಂತ ಅಂದ್ರೆ ನಮ್ಮ ಹೋರಾಟದ ದಿಕ್ಕು ತಪ್ಪು ಬಿಡುತ್ತೆ, ಹೋರಾಟದ ಉದ್ದೇಶ ನಾಶ ಆಗೋಗ್ಬಿಡುತ್ತೆ ಅಂತ ಅನಿಸಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಹುಲ್ ಗಾಂಧಿ ಅವರಿಗೆ. ಸೊ ಹಂಗಾಗಿನೇ ಅವರ ಹೇಳಿಕೆಯನ್ನ ಕೇಳಿಸ್ಕೊಂಡ ನೆಕ್ಸ್ಟ್ ಕ್ಷಣನೇ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವ್ರಿಗೆ ಕರೆ ಮಾಡ್ತಾರೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ. ಏನದು ಹೇಳಿಕೆ? ಹಿಂಗೆಲ್ಲ ಮಾತಾಡಿದ್ದಾರೆ ಅಂತವರು ನಮ್ಮ ಸರ್ಕಾರದಲ್ಲಿರಬಾರ್ದು ಅಥವಾ ಸಂಪುಟದಲ್ಲಿರಬಾರದು, ಡಿಸ್ಮಿಸ್ ಮಾಡಿ ಅವರನ್ನ ಅಂತ ಹೇಳ್ತಾರೆ. ಅವರ ಹೇಳಿಕೆಯನ್ನ ಯಥಾವತ್ತಾಗಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಎಷ್ಟೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಮಾಧಾನ ಆಗಿಲ್ಲ. ಸಮಾಧಾನ ಮಾಡುವಂತ
ವಿಚಾರ ಏನ್ರಿ ಇದು ಅನ್ನೋ ನಿಟ್ಟಿನಲ್ಲಿನೇ ಮಾತುಕತೆ ಆಗಿರಬಹುದು. ಸೊ ಹಂಗಾಗಿ ಈಗ KN ರಾಜಣ್ಣ CM ಸಿದ್ದರಾಮಯ್ಯನವರ ಬಳಿ ಹೋಗಿದ್ದಾರೆ. ಈಗ ಪರಮೇಶ್ವರ್ ಒಂದು ಕಡೆ ಇರ್ತಾರೆ, ಮತ್ತೊಂದು ಕಡೆ KN ರಾಜಣ್ಣ ಕೂತಿರ್ತಾರೆ. ಮಾತುಕತೆ ಅಂತೂ ನಡೀತಾ ಇರುತ್ತೆ ವಿಧಾನಸೌಧದಲ್ಲಿ.